ಓಂ ಶ್ರೀ ಗುರುಭ್ಯೋ ನಮಃ. ವೃಷಭ ರಾಶಿಯವರೇ, ಈ ಕ್ಷಣ ನೀವು ಈ ಸಂದೇಶವನ್ನು ಕೇಳುತ್ತಿದ್ದರೆ ಅದು ಕೇವಲ ಯಾದೃಚ್ಛಿಕವಲ್ಲ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಒಂದು ಅದೃಶ್ಯ ಹೋರಾಟ ಈಗ ಅಂತ್ಯವಾಗುವ ಹಂತಕ್ಕೆ ಬಂದಿದೆ. ನಿಮ್ಮ ಒಳ್ಳೆಯತನವನ್ನು ಬಳಸಿಕೊಂಡವರು, ನಿಮ್ಮ ನಂಬಿಕೆಯನ್ನು ಮುರಿದವರು ಮತ್ತು ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡಿದವರು ಈಗ ತಮ್ಮ ಕರ್ಮದ ಫಲವನ್ನು ಅನುಭವಿಸಲು ಆರಂಭಿಸಿದ್ದಾರೆ. ನೀವು ಅನೇಕ ಬಾರಿ ಎಲ್ಲರಿಗಾಗಿ ಒಳ್ಳೆಯದನ್ನೇ ಬಯಸಿದ್ದೀರಿ. ಯಾರಾದರೂ ಸಹಾಯ ಕೇಳಿದರೆ ನಿಮ್ಮ ಸ್ವಂತ ಅಗತ್ಯಗಳನ್ನು ಬದಿಗಿಟ್ಟು ಸಹಾಯ ಮಾಡಿದ್ದೀರಿ. ಆದರೆ ಪ್ರತಿಫಲವಾಗಿ ನಿಮಗೆ ಸಿಕ್ಕಿದ್ದು ನಿರಾಸೆ, ನೋವು ಮತ್ತು ಮೌನ ಕಣ್ಣೀರು. ವೃಷಭ ರಾಶಿಯವರು ಸಹಜವಾಗಿ ಪ್ರಾಮಾಣಿಕರು, ನಿಷ್ಠಾವಂತರು ಮತ್ತು ಹೃದಯವಂತರು. ಒಮ್ಮೆ ಯಾರನ್ನಾದರೂ ನಂಬಿದರೆ ಅವರನ್ನು ಜೀವನ ಪೂರ್ತಿ ಗೌರವಿಸ್ತೀರಿ. ಆದರೆ ಇದೇ ಗುಣವನ್ನು ಕೆಲವರು ತಮ್ಮ ಲಾಭಕ್ಕಾಗಿ ಬಳಸಿಕೊಂಡಿದ್ದಾರೆ. ನಿಮ್ಮ ಸ್ನೇಹವನ್ನು ಬಳಸಿಕೊಂಡವರು, ನಿಮ್ಮ ವಿಶ್ವಾಸಕ್ಕೆ ದ್ರೋಹ ಮಾಡಿದವರು ಮತ್ತು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗೋದಕ್ಕೆ ಪ್ರಯತ್ನ ಮಾಡಿದವರು ಈಗ ತಮ್ಮ ತಪ್ಪಿನ ಪರಿಣಾಮವನ್ನು ಕಾಣ್ತಾ ಇದ್ದಾರೆ. ನೀವು ಅನುಭವಿಸಿದ ನೋವನ್ನು ದೇವರು ನೋಡಿದ್ದಾನೆ. ನಿಮ್ಮ ಮೌನ ಪ್ರಾರ್ಥನೆಗಳನ್ನು ಬ್ರಹ್ಮಾಂಡ ಕೇಳಿದೆ. ಕರ್ಮದ ನಿಯಮ ಬಹಳ ಸರಳ. ನಾನು ಏನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ನಿಮ್ಮ ಜೀವನದಲ್ಲಿ ನೀವು ಬಿತ್ತಿದ್ದು ಒಳ್ಳೆತನ, ಸಹಾಯ ಮತ್ತು ಪ್ರೀತಿ. ಆದ್ದರಿಂದ ನಿಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಫಲಗಳು ಕಾಯ್ತಾ ಇವೆ. ಆದರೆ ನಿಮ್ಮನ್ನು ಮೋಸ ಮಾಡಿದವರು ತಮ್ಮದೇ ಕರ್ಮದ ಬಲೆಯಲ್ಲಿ ಸಿಲುಕ್ತಾ ಇದ್ದಾರೆ. ಅವರು ಹೊರಗೆ ಸಂತೋಷವಾಗಿರುವಂತೆ ಕಾಣಬಹುದು, ಆದರೆ ಅವರ ಮನಸ್ಸಲ್ಲಿ ಅಶಾಂತಿ ಹೆಚ್ಚುತ್ತಾ ಇದೆ. ಅವರು ಕಳೆದುಕೊಂಡ ವ್ಯಕ್ತಿಯ ಮೌಲ್ಯವನ್ನು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ವೃಷಭ ರಾಶಿಯವರೇ, ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ಬದಲಾವಣೆ ಸಂಭವಿಸಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸ ಪೂರ್ಣಗೊಳ್ಳಬಹುದು. ಹಣಕಾಸಿನ ಒಂದು ಉತ್ತಮ ಅವಕಾಶ ಬರಬಹುದು. ನಿಮ್ಮನ್ನು ಗೌರವಿಸಿದವರು ಈಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯ ಪಡಬಹುದು. ನೀವು ಮೌನವಾಗಿ ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ಆದರೆ ಒಂದು ವಿಷಯವನ್ನು ನೆನಪಿಡಿ, ಹಳೆಯವರು ಮತ್ತೆ ನಿಮ್ಮ ಜೀವನಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಿರ್ಬೋದು. ಅವರು ಕ್ಷಮೆ ಕೇಳಬಹುದು, ತಮ್ಮ ತಪ್ಪನ್ನು ಒಪ್ಪಿಕೊಳ್ಬಾರ್ದು. ಆದರೆ ನೀವು ಭಾವನೆಗಳಿಗೆ ಒಳಗಾಗದೆ ವಿವೇಕದಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಕ್ಷಮಿಸಿ, ಆದರೆ ನಿಮ್ಮ ಆತ್ಮಗೌರವವನ್ನು ಕಳೆದುಕೊಳ್ಬೇಡಿ. ಒಮ್ಮೆ ಕಲಿತ ಪಾಠವನ್ನು ಮತ್ತೆ ಮರೆತರೆ ನೋವು ಮರಕಳಿಸಬಹುದು. ಜ್ಯೋತಿಷ್ಯ ಸಂಪ್ರದಾಯದ ಕೆಲವು ಸೂಚನೆಗಳ ಪ್ರಕಾರ ರ, ನ ಮತ್ತು ಪ ಅಕ್ಷರಗಳಿಂದ ಆರಂಭವಾಗುವ ಕೆಲವು ವ್ಯಕ್ತಿಗಳೊಂದಿಗೆ ಹಣಕಾಸಿನ ಅಥವಾ ರಹಸ್ಯ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅಂತ ಹೇಳಲಾಗುತ್ತೆ. ಆದರೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ. ಆದ್ದರಿಂದ ಹೆಸರನ್ನು ನೋಡಿ ತೀರ್ಪು ಮಾಡದೆ ಅವರ ನಡೆನುಡಿಗಳನ್ನು ಗಮನಿಸಿ ನಿರ್ಧಾರ ಮಾಡಿ. ಈ ಸಮಯದಲ್ಲಿ ಶುಕ್ರವಾರದಂದು ಮಹಾಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ 21 ಬಾರಿ ಜಪಿಸಿದರೆ ಧನಲಾಭ ಮತ್ತು ಮನಃಶಾಂತಿ ದೊರೆಯುತ್ತೆ ಅಂತ ನಂಬಲಾಗಿದೆ. ಮನೆಯಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಪಡೀರಿ, ಅದು ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭ ಆಗ್ತಾ ಇದೆ. ನಿಮ್ಮನ್ನು ನೋಯಿಸಿದವರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಿಮ್ಮ ಕನಸುಗಳ ಕಡೆ ಗಮನ ಕೊಡಿ. ನಿಮ್ಮ ಪರಿಶ್ರಮ, ನಿಮ್ಮ ನಿಷ್ಠೆ ಮತ್ತು ನಿಮ್ಮ ಧೈರ್ಯವೇ ನಿಮ್ಮ ದೊಡ್ಡ ಶಕ್ತಿ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಒಮ್ಮೆ ನಿಮ್ಮನ್ನು ತಿರಸ್ಕಾರ ಮಾಡಿದವರೇ ಆಶ್ಚರ್ಯ ಪಡುವ ದಿನಗಳು ದೂರದಲ್ಲಿ ಇಲ್ಲ. ಕಮೆಂಟಲ್ಲಿ ಓಂ ನಮೋ ನಾರಾಯಣಾಯ ಅಂತ ಬರೀರಿ. ಭಗವಂತನ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗಲಿ. ಓಂ ನಮೋ ನಾರಾಯಣಾಯ.